friends, good evening to all. Today, Arshita BA's clay model time. I have did many fruits with clay. Come, I will show you. Ready, steady, 1, 2, 3, start. This is mango. In Kannada, ಮಾವಿನ ಹಣ್ಣು. ನೋಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡಿದ್ದೀನಿ ಇದನ್ನು ಮಾಡುವಾಗ ಎಷ್ಟು ಈಸಿ ಆಯಿತು ನನಗೆ. ಇದು ಯೆಲ್ಲೋ ಕಲರ್ ಕ್ಲೇ, ಇದು ಗ್ರೀನ್ ಕಲರ್ ಕ್ಲೇ, ಇದು ಬ್ರೌನ್ ಕಲರ್ ಕ್ಲೇ. ಇದನ್ನು ಫಸ್ಟ್ ಎಸ್ ಶೇಪಲ್ಲಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕರ್ವ್ ಮಾಡಬೇಕು. ಆಮೇಲೆ ಲೀವ್ಸಿಗೆ ಒಂದು ಸ್ಟಿಕ್ ಇಡಬೇಕು. ಆಮೇಲೆ ಅದನ್ನು ಪ್ರೆಸ್ ಮಾಡಿ ಲೀವ್ಸ್ ಥರ ಮಾಡ್ಕೋಬೇಕು. ಇದು ಒಂದು ಸ್ಟಿಕ್ ಇಟ್ಟು ಈ ಥರ ಕರ್ವ್ ಥರ ಮಾಡಬೇಕು. ಆಮೇಲೆ ಅದಕ್ಕೆ ಪೇಸ್ಟ್ ಮಾಡಿದ್ರೆ ಮ್ಯಾಂಗೋ ರೆಡಿ. ನೋಡಿ, ಚೆನ್ನಾಗಿದೆಯಾ? ಓಕೆ, ನೆಕ್ಸ್ಟ್ ಇಲ್ಲಿಟಾನ. Next, second one is Goa. Goa means ಸೀಬೆ ಹಣ್ಣು. ನೋಡಿ, ಸೀಬೆ ಹಣ್ಣು. ಇದನ್ನು ಮಾಡೋಕ್ಕೆ ನಾನು ಗ್ರೀನ್ ಕಲರ್ ಕ್ಲೇ ಮತ್ತು ಬ್ರೌನ್ ಕಲರ್ ಕ್ಲೇ ಯೂಸ್ ಮಾಡಿದ್ದೀನಿ. ಫಸ್ಟ್ ರೌಂಡ್ ಶೇಪಲ್ಲಿ ತಗೋಬೇಕು. ಲೀವ್ಸ್ ಮಾಡಬೇಕು. ಆಮೇಲೆ ಬ್ರೌನ್ ಕಲರ್ ಕ್ಲೇ ತಗೊಂಡು ಅದಕ್ಕೆ ಸ್ಟಿಕ್ ಹಾಕಿ ಈ ಥರ ಕರ್ವ್ ಮಾಡಿ ಇಟ್ಟರೆ ಗೋವಾ ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ ಗೋವಾ. ಚೆನ್ನಾಗಿದೆಯಾ? ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ third, it is ಲೆಮನ್, ನಿಂಬೆ ಹಣ್ಣು. ಇದು ಡೆಡ್ ಈಸಿ. ನೋಡಿ, ಫಸ್ಟು ರೌಂಡ್ ಸರ್ಕಲ್ ಮಾಡ್ಕೋಬೇಕು. ಆಮೇಲೆ ಡಾಟ್ ಇಡಬೇಕು. ಅದೇ ಲೆಮನ್. ಇದನ್ನು ಮಾಡೋಕ್ಕೆ ನಾನು ಯೆಲ್ಲೋ ಕಲರ್ ಕ್ಲೇ ಯೂಸ್ ಮಾಡಿದ್ದೀನಿ. ಚೆನ್ನಾಗಿದೆಯಾ? ನೋಡಿ, ಮತ್ತೆ ಇಡೋಣ. ನೆಕ್ಸ್ಟ್ ಫೋರ್ತ್ ಒನ್ ಬಂದು ಪರ್ಪಲ್ ಕಲರ್ ಗ್ರೇಪ್ಸ್. ನೋಡಿ, ನೇರಳೆ ಹಣ್ಣು, ಬ್ಲ್ಯಾಕ್ ಗ್ರೇಪ್ಸ್. ನೋಡಿ, ಚೆನ್ನಾಗಿದೆ. ಇದು ಏನಂದರೆ ಸ್ಟಿಕ್. ಇದನ್ನು ಮಾಡೋಕ್ಕೆ ಪರ್ಪಲ್ ಕಲರ್ ಕ್ಲೇ ಮತ್ತು ಒಂದು ಲೀವ್ಸ್ ಮಾಡೋಕ್ಕೆ ಗ್ರೀನ್ ಕಲರ್, ಆಮೇಲೆ ಬ್ರೌನ್ ಕಲರ್. ಕ್ಯಾಶುವಲ್ ಆಗಿ ನಾವು ಯಾವುದೇ ಫ್ರೂಟ್ಸ್ ಮಾಡಲಿ ಬ್ರೌನ್ ಕಲರ್ ಬೇಕೇ ಬೇಕು. ಬ್ರೌನ್ ಆ್ಯಂಡ್ ಗ್ರೀನ್. ನೋಡಿ, ಚೆನ್ನಾಗಿದೆಯಾ? ಫಸ್ಟ್ ನಾವು ಪರ್ಪಲ್ ಕಲರ್ ಕ್ಲೇ ತಗೋಬೇಕು. ಕ್ಲೇ ತಗೊಂಡು ಚಿಕ್ಕದಾಗಿ ರೌಂಡ್ ಮಾಡಬೇಕು. ರೌಂಡ್ ಮಾಡಾದ್ಮೇಲೆ ಒಂದಕ್ಕೊಂದು ಜಾಯಿಂಟ್ ಮಾಡಬೇಕು ಈ ಥರ. ಆಮೇಲೆ ಬ್ರೌನ್ ಕಲರ್ ಹಾಕಿ ಆಮೇಲೆ ಗ್ರೀನ್ ಹಾಕಿದ್ರೆ ಸೂಪರ್ ಆಗಿರೋ ಗ್ರೀನ್ ಅಂದರೆ ಬ್ಲ್ಯಾಕ್ ಬೆರೀಸ್ ರೆಡಿ. ನೋಡಿ, ನೆಕ್ಸ್ಟ್ ಫಿಫ್ತ್ ಒನ್ ಬಂದು ಆ್ಯಪಲ್ ಹೇಗಿದೆ ನೋಡಿ. ಇದೊಂದು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅಲ್ವಾ? ನೋಡಿ, ಇದಕ್ಕೂ ಅಷ್ಟೇ ನಾನು ಬ್ರೌನ್, ರೆಡ್ ಮತ್ತು ಗ್ರೀನ್ ಯೂಸ್ ಮಾಡಿದ್ದೀನಿ. ಇದು ಚೆನ್ನಾಗೇ ಬಂತು. ನೋಡಿ, ಈಸಿ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಈಸ್, ಇದು ಮಂಕಿಗಳಿಗೆ ತುಂಬ ಇಷ್ಟ ಆಗಿರೋದು ಯಾವುದು ಹೇಳಿ? ಇಟ್ ಈಸ್ ಬನಾನಾ, ಬಾಳೆಹಣ್ಣು.
ಬಾಳೆಹಣ್ಣು ಮಾಡಿದ್ದೀನಿ ನೋಡಿ, ಚೆನ್ನಾಗಿದೆ ಅಲ್ಲ ನೋಡಿ. ಮಂಕಿಗಳಿಗೆ ಇಷ್ಟ ಆಗುತ್ತಿದ್ದು ಜಾಸ್ತಿ, ಅಂದರೆ ಕೋತಿ ಕೋತಿ ಥರ ಆಡ್ತಿರ್ತಾವಲ್ಲ ಅವಕ್ಕೆ ನೋಡಿ. ಬನಾನಾ, ಇದಕ್ಕೆ ನಾನು ಗ್ರೀನ್ ಯೂಸ್ ಮಾಡಿಲ್ಲ, ಬರೀ ಬ್ರೌನ್ ಮತ್ತು ಯೆಲ್ಲೋ ಯೂಸ್ ಮಾಡಿದ್ದೀನಿ. ಚೆನ್ನಾಗಿದೆಯಾ? ನೆಕ್ಸ್ಟ್ 5 + 2 7th, ಅದು ಬಂದು ಚೆರಿ ನೋಡಿ. ಚೆರಿ ಹೇಗಿದೆ? ರೆಡ್, ಗ್ರೀನ್, ಚಾಕ್ಲೇಟ್, ಡಬಲ್ ಚೆರಿ ನೋಡಿ ಹೇಗಿದೆ ಚೆರಿ. ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ 5 + 3 = 8. ಲಾಸ್ಟ್ ಅಟ್ ದ ಲಾಸ್ಟ್ ಯಾವುದಂದರೆ ಹುಣಸೆ ಹಣ್ಣು. ಹುಣಸೆ ಹಣ್ಣು ನೋಡಿ ಹೇಗಿದೆ, ಸಖತ್ತಾಗಿದೆ ಅಲ್ಲ. ಇದೆಷ್ಟು ಈಸಿ ಗೊತ್ತಾ? ಸೊ subscribe, share and tick the bell button. Thank you.